ಏಯ್ ಯಾರದು ಮನೆ ಬಾಗ್ಲ ಗಾಡಿ ತಂದು ನಿಲ್ಸಿರೋದು? ವೀರಭದ್ರ, ಅದು ಡಾಕ್ಟರ್ ಕಾರು. ಡಾಕ್ಟ್ರ ಗಾಡಿ ಮೇಲೆ ಇಷ್ಟೊಂದು ಧೂಳಿದೆ. ಮಾಮ ತಾಂಬೂಲ ತಟ್ಟೆ ಜೊತೆ ಬಂದಿದ್ದಾರೆ, ಏನಿರ್ಬೋದು? ಅವತ್ತು ಊರ್ಗ್ ಹೋಗ್ಬೇಕಾದ್ರೆ ಮದುವೆ ಫಿಕ್ಸ್ ಆದ್ರೆ ಹೇಳಿ ಅಂತ ಹೇಳಿದ್ವಲ್ಲ, ಪತ್ರಿಕೆ ತಂದಿರ್ಬೇಕು. ಇರ್ಬೋದು. ಡಾಕ್ಟ್ರೆ ಯಾವಾಗ ಬಂದ್ರಿ? ಅಪ್ಪ ಮಿಸ್ಟರ್ ವೀರಭದ್ರ. ಕುತ್ಕೊಳ್ಳಿ. ಮತ್ತೆ ಅಪ್ಪ ನಿಮ್ ಹತ್ರ ಮಾತಾಡ್ಬೇಕು ಅಂತ ಹೇಳಿದ್ರು. ಹೇಳಿ ಸರ್. ಮೈ ಡಾಟರ್ ವಿಶಸ್ ಟು ಮ್ಯಾರಿ ಯು. ಅದ್ಭುತ. ಡಾಕ್ಟರ್ಗೆ ಮದುವೆನಾ? ಆಗಳ ಮಳೆ ಬೇರೆ ಬಂತು, ಒಳ್ಳೆ ಶಕುನ. 2 ದಿನ ಮುಂಚೆನೆ ನಾವೆಲ್ಲರೂ ಬರ್ತೀವಿ, ಮುಂದೆ ನಿಂತು ಮದುವೆ ನಡೆಸ್ಕೊಡ್ತೀವಿ. ಏನತ್ತೆ? ನೀನ್ ಹೇಳಿದ್ಮೇಲೆ ಮುಗೀತು. ಚಪ್ರ ಹಾಕ್ಸಿ ದಾರೆ ಹೋಯ್ಸಿ ಬೀಗ್ರೂಟ ಹಾಕ್ಸೋವರ್ಗು ಎಲ್ಲಾ ಜವಾಬ್ದಾರಿ ನಮ್ದೆ. ಏನತ್ತೆ ಮಾಮ? ಧೂಳೆಪ್ಸಣ. ಮದ್ವೆ ಹುಡುಗನ್ ಮನೆಯವನ್ ಯಾವನಾದ್ರೂ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಪಂಚಾಯತಿ ಮಾಡಿದ್ರೆ ಚಿಕ್ಕಪ್ಪ ಕತೆ ಅಷ್ಟೇ. ಒಬ್ಬೊಬ್ಬನು ಹಂಗೆ ಹಾಕತ್ ತುಳಿದ್ಬಿಡದೆ. ಏನ್ ಮೆರಿಟು? ಏಯ್ ಏನಾದ್ರೂ ಕೇಳಿದ್ರೆ ಹೌದು ಇಲ್ಲ ಅಂತ ಹೇಳು. ಒಳ್ಳೆ ಗೂಬೆ ತರ ನಿಂತಿದ್ಯಾ. ಅಂಕಲ್ ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳಿದ್ರಲ್ಲ, ಅದನ್ನ ಇನ್ನೊಂದ್ಸರಿ ಹೇಳಕ್ ಹೇಳ್ತೀಯಾ? ಕೇಳಿದ್ರಾಯ್ತು ಸರ್. ನೀವ್ ಅವಾಗ್ಲೇ ಇಂಗ್ಲಿಷ್ ಅಲ್ಲಿ ಏನೋ ಹೇಳಿದ್ರಲ್ಲ, ಇನ್ನೊಂದ್ಸರಿ ಹೇಳಿ ಸರ್. ಮೈ ಡಾಟರ್ ವಾಂಟ್ಸ್ ಟು ಗೆಟ್ ಮ್ಯಾರಿಡ್ ಟು ಯು. ಡಾಕ್ಟ್ರು ಮ್ಯಾರಿ, ಡಾಕ್ಟರ್ ಮದ್ವೆ, ಅಷ್ಟೇ ತಾನೆ? ಡಾಕ್ಟರ್ದೇ ಮದುವೆ. ಹುಡುಗ ಯಾರು ಅಂತ ಕೇಳು ಅಂತಮ್ಮ. ಕೇಳಿದ್ರಾಯ್ತು. ಯಾರ್ ಸರ್ ಹುಡುಗ? ನೀವೇನೆ. ನನ್ನ ಮಗಳು ಒಂದ್ಸಲಿ ತೀರ್ಮಾನ ತಗೊಂಡ್ರೆ ಯಾವುದೇ ಕಾರಣಕ್ಕೂ ಬದಲಾಯಿಸಲ್ಲ. ಎಸ್. ಆಚೆ ಹೋಗಿ ಮಾತಾಡೋಣ. ಮಾತಾಡೋಣ. ಮಳೆಗಾಲದಲ್ಲಿ ಹೊಲ ಬಿತ್ತಲಿಲ್ಲ ಅಂದ್ರೆ ವರ್ಷ ಪೂರ್ತಿ ಉಪವಾಸನೆ. ಅತ್ತೆ ನಿಮಗೂ ನನಗೂ ಹೆಂಗ್ ಸರಿ ಬರುತ್ತೆ ಡಾಕ್ಟ್ರೆ? ನೀವು ಇಲ್ಲಿದ್ದೀರಾ, ನಾನು ಇಲ್ಲಿದ್ದೀನಿ. ಏಣಿ ಇಟ್ರೆ ಅಲ್ಲ, ಏರೋಪ್ಲೇನ್ ಹತ್ತಿದ್ರು ಎಟ್ಕಲ್ಲ. ನೀವು ಓದಿರೋರು. 4 ಪುಸ್ತಕ ಓದೋದು ದೊಡ್ಡ ವಿಷಯ ಅಲ್ಲ, ಮಣ್ಣನ್ನ ಮನುಷ್ಯರನ್ನ ಓದಿರ್ಬೇಕು. ಹಾಗೆ ನೋಡಿದ್ರೆ ನೀವು ಓದಿರೋರೆ. ಯಾ ಈಸ್ ಎಜುಕೇಟೆಡ್. ಲೇ ಮೆರಿಟು, ಅಪ್ಪಿಟ್ಟು ನೀವು ಡಾಕ್ಟ್ರು ರೀ. ನೀವೇನ್ ಕಮ್ಮಿ, ರೈಸ್ ಮೇಲೆ ಇಟ್ಕೊಂಡು ನಡೆಸ್ತಾ ಇದ್ದೀರಾ? ನಡೆಸ್ತಿದಾರಲ್ಲ ಮಾಮಾ. ನೀನ್ ನಡೆಸು ಮಾಮಯ್ಯ. ಅಲ್ಲ ರೀ, ನೀವು ಅಂದವಾಗಿದ್ದೀರಾ. ನಿಮ್ಗೇನಾಗಿದೆ? ನೀವು ಚೆನ್ನಾಗೇ ಇದ್ದೀರಾ. 30 ಜಿಲ್ಲೆಯಲ್ಲಿ ನನ್ನ ಮೊಮ್ಮಗನಂತ ಸುಂದರನೇ ಇಲ್ಲ. ಮುದುಕಿರಾ ಡಾಕ್ಟ್ರೆ, ನಿಮ್ಗೇನೋ ಹೆಚ್ಚು ಕಡಿಮೆ ಆಗಿದೆ. ನಿಮಗ್ ಗೊತ್ತಿಲ್ದಿರೋ ಮಾತ್ರೆ ಮದ್ದೇ ಇಲ್ಲ. ಅದ್ರಲ್ಲಿ 2 ಬಿಳಿ ಮಾತ್ರೆ, 2 ಹಳದಿ ಮಾತ್ರೆ ನುಂಗಿ ಮಲಗ್ಬಿಟ್ಟು ಬೆಳಗ್ಗೆ ಎದ್ದು ಊರ್ಗ್ ಹೊಟ್ಬಿಡಿ. ಸಮಸ್ಯೆನೇ ಇರಲ್ಲ, ಸರಿನಾ? ವೀರಭದ್ರ, ನಾನೇ ನನ್ ಜೀವನದಲ್ಲಿ ಹೋಗದಿರೋ ದೇಶ ಇಲ್ಲ, ನೋಡ್ದಿರೋ ದುಡ್ಡಿಲ್ಲ. ನನ್ನ ಹತ್ರ ಎಲ್ಲ ಇದೆ, ಸಿಕ್ಕಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿಗೆ ಬಂದು ನಿಮ್ ಜೊತೆ ಬೆರೆತ್ಮೇಲೆ, ನಿಮ್ ಬಳಗನೆಲ್ಲ ನೋಡಿದ್ಮೇಲೆ ಎಷ್ಟೋ ವಿಷಯ ನನ್ಗೆ ಗೊತ್ತೇ ಇಲ್ಲ ಅನ್ನೋದು ನನ್ಗೆ ಅರ್ಥ ಆಯ್ತು. ನನ್ನ ಲೈಫಲ್ಲಿ ಎಲ್ಲದಕ್ಕೂ ಒಂದು ಸಿಸ್ಟಮ್, ಒಂದ್ ಲೆಕ್ಕಾಚಾರ ಇದೆ. ಗೆದ್ರೆ ಸಂತೋಷ ಸಿಗುತ್ತೆ ಅಂತ ಗೆದ್ದೆ, ಓದ್ರೆ ಖುಷಿ ಸಿಗುತ್ತೆ ಅಂತ ಓದ್ದೆ. ಯಾವ್ದ್ರಿಂದ ಸಂತೋಷ ಸಿಗುತ್ತೋ ಅದನ್ನ ಹುಡುಕಿ ಹುಡುಕಿ ಅದರಿಂದ ಓಡ್ತಿರ್ತೀನಿ. ಆದ್ರೆ ಇಲ್ಲಿಗ್ ಬಂದ್ ನೋಡಿದ್ರೆ ನಿಮ್ಮಲ್ಲೂ ನಿಮ್ ಹಳ್ಳಿಯಲ್ಲೂ ಸಂತೋಷ ತುಂಬಿ ತುಳುಕ್ತಿದೆ. ಅದನ್ನ ನನ್ 2 ಕೈಯಲ್ಲೂ ಬಾಚಿ ಎತ್ಕೋಬೇಕು ಅನ್ನಿಸ್ತಿದೆ. ಡಾಕ್ಟ್ರೆ, ನೀವು ಈ ಊರಿಗೆ ಬಂದಾಗ ನಿಮ್ಗೆ ಕೋಪ ಇತ್ತು. ನಾನು ಕೋಪಿಷ್ಟ, ನೀವು ಕೋಪಿಷ್ಟ. ಕೋಪದಿಂದಾನೇ ನಮ್ಮಿಬ್ರು ಮಧ್ಯ ಸ್ನೇಹ ಬೆಳೀತು. ನೀವು ಅದೆಲ್ಲ ಬಿಟ್ಟು ಹೊಸದಾಗಿ ಮಾತಾಡ್ತಿದ್ರಲ್ಲ, ಹೆಂಗೊದ್ ನನ್ಕೆ ಆಗತ್ತೆ? ಎಲ್ಲಾ ಹೆಣ್ಮಕ್ಳಿಗೂ ಕೋಪ ಅನ್ನೋದು ಒಂದ್ ಕವಚ. ಯಾರು ಕೆಟ್ಟದಾಗ ನೋಡ್ಬಾರ್ದು, ತಪ್ಪಾಗಿ ಮಾತಾಡ್ಬಾರ್ದು ಅಂತ ಕೋಪದಲ್ಲಿರ್ತೀವಿ. ನಾನು ಹಾಗೆ ಇದ್ದೆ. ಆದ್ರೆ ನಿಮ್ಮಲ್ಲಾಗ್ಲಿ ನಿಮ್ ಹಳ್ಳಿಯಲ್ಲಾಗ್ಲಿ ನಂಗೆ ಯಾವ್ದೇ ರೀತಿ ಭಯ ಇಲ್ಲ. ಅದಕ್ಕೆ ಕೋಪ ಅನ್ನೋ ಕವಚದ ಅಗತ್ಯ ನನಗಿಲ್ಲ. ನಿಮ್ ಜೊತೆ ನಾನಿರುವಾಗ ತುಂಬಾ ಸಂತೋಷವಾಗಿ ಸುರಕ್ಷಿತವಾಗಿರ್ತೀನಿ. ಐ ಫೀಲ್ ಸೇಫ್. ತೀರ್ಮಾನ ಮಾಡೇ ಬಿಟ್ರಾ? ನಾನ್ ತೀರ್ಮಾನ ಮಾಡಾಯ್ತು. ನಿಮಗ್ ನಾನು ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ. ಏನೋ ಇಷ್ಟ ಇಲ್ವಾ? ಮನ್ಸಲ್ಲ ಗುಡಿ ಕಟ್ಬಿಟ್ಟವನೆ ಮಾಮಾ. ಕೇಳಿಸ್ಬಿಡ್ತಾ? ನಾ ಕೇಳಿಸಲ್ಲ ಅನ್ಕಂಡೆ. ಇಷ್ಟ ಇಲ್ವಾ? ಡಾಕ್ಟ್ರೆ, ನನಗೆ ಮೊದ್ಲೇ ಸುಳ್ಳು ಹೇಳೋದಕ್ಕೆ ಬರಲ್ಲ. ಹಾಗಿದ್ರೆ ನಿಜ ಒಪ್ಕೊಳ್ಳಿ.